ಗುರು ಬಸವಲಿಂಗಾಯ ನಮಃ. ಇವತ್ತು ನಮ್ಮ ಶರಣರಾದಂತಹ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಶರಣಜೀವಿಗಳಾದಂತಹ ಬಸವ ತತ್ವನಿಷ್ಠರು, ಸಾಮಾಜಿಕ ಹೋರಾಟಗಾರರು ಆದಂತಹ ಕಲ್ಯಾಣಿ ತುಕಾಣಿಯವರ ಸುಪುತ್ರನಾದಂತಹ ಪ್ರೇಮ್ ಸಾಗರ್ ಇವರು ಪ್ರಥಮ ಬಾರಿಗೆ ಈ ಒಂದು ನೀಲಿ ಎನ್ನುವ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ಮತ್ತು ಅವರ ಚಿತ್ರ ಇದೇ ತಿಂಗಳು ಮಾರ್ಚ್ 6ರಂದು ಶಕ್ತಿ ಟಾಕೀಸ್ನಲ್ಲಿ ಬಿಡುಗಡೆಯಾಗಲಿದೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ, ಆದರೆ ಗುರುತಿಸುವುದು ತುಂಬಾ ಕಡಿಮೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕಾಗಿ ಇಂತಹ ಅತ್ಯದ್ಭುತವಾದ ಕಲ್ಯಾಣ ಕರ್ನಾಟಕದ ಪ್ರತಿಭೆಯನ್ನು ನಾವೆಲ್ಲ ಕಲ್ಯಾಣ ಕರ್ನಾಟಕದವರು ಹಾಗೂ ಎಲ್ಲ ಶರಣಜೀವಿಗಳು, ಬಸವಪ್ಪರ ಸಂಘಟನೆಗಳು ಈ ಚಿತ್ರವನ್ನು ಪ್ರೋತ್ಸಾಹಿಸುವ ಮುಖಾಂತರ ತಾವೆಲ್ಲ ಈ ಚಿತ್ರಕ್ಕೆ ಬೆಂಬಲವನ್ನು ನೀಡಬೇಕು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿಭೆಗಳಿಗೆ ತಾವೆಲ್ಲರೂ ಸ್ಫೂರ್ತಿಯನ್ನು ನೀಡಬೇಕಂತ ಹೇಳಿ ನಾನು ಈ ಒಂದು ಮಾತುಗಳ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ನಮ್ಮವರೇ ಆದ ಶರಣ ಕಲ್ಯಾಣಿಯವರು ಆಳಂದ ತಾಲೂಕಿನ ತಡಕಲ್ಲಿನವರು. ಅವರು ಕಾರ್ಮಿಕ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ನಮ್ಮ ಕೆ. ನೀಲ, ಮೀನಾಕ್ಷಿ ಬಾಳಿ ಅಕ್ಕನವರೊಂದಿಗೆ ಚಳವಳಿಗಳಲ್ಲಿ ಗುರುತಿಸಿಕೊಂಡವರು. ಅವರ ಚಿರಂಜೀವಿಯಾದ ಬಸವ ಸಾಗರ್ ಅವರು ಪ್ರೇಮ್ ಸಾಗರ್ ಎಂಬ ಹೆಸರಿನಿಂದ ಈ ಚಿತ್ರದಲ್ಲಿ ಕಾಣುವ ನೀಲಿ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ಈ ಸಿನಿಮಾ 6ನೇ ತಾರೀಕಿನಂದು ಅಂದರೆ 6 ಮಾರ್ಚ್ 2026ರಂದು ಶೆಟ್ಟಿ ಕಾಂಪ್ಲೆಕ್ಸ್ ಸಿನಿಮಾ ಹಾಲ್ನಲ್ಲಿ ಪ್ರದರ್ಶನಗೊಳ್ಳುತ್ತಲಿದೆ. ಇದು ನಮ್ಮೆಲ್ಲರಿಗೂ ಕಲ್ಯಾಣ ಕರ್ನಾಟಕದ ಶರಣರಿಗೆ ಬಹಳ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಾವೆಲ್ಲರೂ ಈ ಸಿನಿಮಾವನ್ನು ನೋಡಿ ನಮ್ಮ ಯುವಕನನ್ನು, ನಮ್ಮ ಶರಣ ಬಂಧುಗಳನ್ನು ಪ್ರೋತ್ಸಾಹಿಸೋಣ. ನಾವೆಲ್ಲರೂ ಈ ಸಿನಿಮಾ ನೋಡೋಣ ಅಂತ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಶರಣಜೀವಿಗಳಾದ ಶರಣಶ್ರೀ ಕಲ್ಯಾಣಿ ಮಹಾನಂದ ತುಕಾಣೆ ಇವರ ಮಗ ಪ್ರೇಮ್ ಸಾಗರ್ ಮೊದಲ ಬಾರಿಗೆ ಅಭಿನಯಿಸಿರುವ ನೀಲಿ ಕನ್ನಡ ಚಲನಚಿತ್ರ ಇದೇ ಮಾರ್ಚ್ 6ರಂದು ಕಲಬುರಗಿ ನಗರದ ಶೆಟ್ಟಿ ಸಿನಿಮಾ ಮಂದಿರದಲ್ಲಿ ಬಿಡುಗಡೆಯಾಗಲಿದೆ. ಆದ ಕಾರಣ ಎಲ್ಲ ಬಂಧು ಮಿತ್ರರು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಿ ಈ ಕಲ್ಯಾಣ ಕರ್ನಾಟಕ ಭಾಗದ ಮಗನಿಗೆ ಶುಭ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಭಕ್ತಿಯ ಶರಣಾರ್ಥಿಗಳು.